ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. 2.5 ಲಕ್ಷದಲ್ಲಿ ಗೆಲ್ತೀವಿ ಅಂತ ಹೇಳ್ತಿದ್ದಾಗ ವ್ಯಂಗ್ಯ ಮಾಡ್ತಿದ್ರು, ಅದು ಸಾಧ್ಯನೇ ಇಲ್ಲ ಹಂಗೇಳಿ. ಮತ್ತೆ ಈಗ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ ಅಂತಕ್ಕಂಥದ್ದು. ನನ್ನ ಜಿಲ್ಲೆಯ ಮತದಾರ ಬಂಧುಗಳು ಭಾಳ ಪ್ರಬುದ್ಧರಿದ್ದಾರೆ. ಯಾವಾಗ ಏನು ತೀರ್ಮಾನ ಮಾಡಬೇಕು, ಯಾರಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥದ್ದನ್ನು ಪ್ರತಿ ಹಂತದಲ್ಲಿ ಮಾಡ್ಕೊಬಂದಿದ್ದಾರೆ. ಅದೇ ಕೆಲಸವನ್ನು ಇವತ್ತು ಈ ಜಿಲ್ಲೆಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರ ಜನಪ್ರಿಯತೆ, ಅವರು ಮಾಡಿದಂಥ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿದಂಥ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಅತ್ಯಂತ ಮೊದಲನೇ ಸ್ಥಾನದ ಪ್ರಚಂಡ ಬಹುಮತದಲ್ಲಿ 3 ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಗೆದ್ದಿದ್ದಾರೆ. ಆ ಕಾರಣಕ್ಕೆ ಈ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳಿಗೆ, ವಿಶೇಷವಾಗಿ ನನ್ನ ತಾಯಂದಿರಿಗೆ, ಇವತ್ತು NDA ಅಭ್ಯರ್ಥಿಗಳ ಪರವಾಗಿ ಇವತ್ತು BJPಯ ಮುಖಂಡರು, JDSನ ಮುಖಂಡರು ಪಕ್ಷಾತೀತವಾಗಿ ಇವತ್ತು ನಮ್ಮನ್ನು ಕುಮಾರಣ್ಣವ್ರನ್ನ ಬೆಂಬಲಿಸಿದಂಥ ನನ್ನೆಲ್ಲ ಮತದಾರ ಬಂಧುಗಳಿಗೆ, ಮುಖಂಡರಿಗೆ, ಕಾರ್ಯಕರ್ತರಿಗೆ ಇವತ್ತು ಮಾಜಿ ಸಚಿವನಾಗಿ, ಮಾಜಿ ಸಂಸದನಾಗಿ ಇವತ್ತು ನಾನು ನನ್ನ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳೊಡನೆ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಿಂದ ಬಂದಿತ್ತು, ಈಗ ಹೊಸ ಅಧ್ಯಾಯ ಶುರುವಾಗುತ್ತೆ. 100ಕ್ಕೆ 100 ಬಾರಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಹೊಸ ಯುಗ. ಇವತ್ತು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನು ಜಯ ತಂದು ಕೊಟ್ಟಿದ್ದಾರೆ, JDS BJPಯ ಯುಗ ಇವತ್ತು ಇದು ಪ್ರಾರಂಭ ಆಗಿದೆ. ಅತ್ಯಂತ ಬಹುಮತಗಳಲ್ಲಿ ಇನ್ನು ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಗೆಲ್ತೇವೆ. ಪದೇ ಪದೇ ಹೇಳ್ತಾ ಇದ್ರಿ ನಿಖಿಲ್ ಅವರು ಸೋತಿರೋದು ನಮಗೆ ತುಂಬಾ ನೋವಾಗಿದೆ ಅಂತ ಹೇಳ್ತಾ ಇದ್ರಿ. ಆ ನೋವು ಈ ಗೆಲುವಿಂದ ಹೋಗಲಾಡಿದ್ಯಾ ಅಂತೇಳಿ? ಬಹುತೇಕ ಎಲ್ಲೋ ಒಂದು ಕಡೆ ಬೆಳೆಯುವಂಥ ಕುಡಿಯೋದು, ಗೆಲ್ಲಬೇಕು ಅಂತಕ್ಕಂಥ ನೋವು ಇವತ್ತು ಇದೆ. ಆದರೂ ಇವತ್ತು ನನ್ನ ದೇವೇಗೌಡರ ಕುಟುಂಬ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಒಂದು ಸಂಕಷ್ಟಕ್ಕಿದ್ದಂಥ ಈ ಸಂದರ್ಭದಲ್ಲಿ ನನ್ನ ಜಿಲ್ಲೆಯ ಜನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣನ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ರೀತಿ ಎಲ್ರಿಗೂ ಸಂತೋಷವನ್ನು ತಂದಿದೆ. ಕುಮಾರಸ್ವಾಮಿ ಅವರು ಈ ಗೆಲುವಿಗೆ ಯಾವ ಅಂಶಗಳು ಕಾರಣ ಆಯಿತು ಅಂತ ನಮ್ಗೆ ಅನ್ಸುತ್ತೆ ಸರ್? ಬಹುತೇಕ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ, ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ನಮ್ಮಂಥ ಅನೇಕ ನಾಯಕರುಗಳನ್ನು ಇವತ್ತು ಇಲ್ಲಿ ಜನರ ಮಧ್ಯೆ ನಿಂತು ಕೆಲಸ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಅದು ನನ್ನ ಜಿಲ್ಲೆಯ ಜನ ಕುಮಾರಣ್ಣನ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾರೆ. ಪ್ರಮುಖವಾಗಿ ಮಹಿಳೆಯರೇ ಕೈ ಹಿಡಿತಾರೆ ಕಾಂಗ್ರೆಸ್ ಪಕ್ಷನ, ನನ್ನ ನಿರೀಕ್ಷೆ ಅವ್ರಿಗಿತ್ತು ಸರ್. ಈಗ ಬಹುತೇಕ ಇವತ್ತಿನ ಗೊತ್ತಾಗುತ್ತೆ ಕಾಂಗ್ರೆಸ್ನವರ ಬಂಡವಾಳ ಏನು ಅಂತಕ್ಕಂಥದ್ದನ್ನು ನನ್ನ ಅಕ್ಕಂದರು, ತಾಯಂದರು ಅರ್ಥ ಮಾಡ್ಕೋತಾರೆ. ಬಹುತೇಕ 100ಕ್ಕೆ 100 ಭಾಗ ಇವತ್ತು ಈ ಸರ್ಕಾರವನ್ನು ಮುನ್ನಡೆಸ್ತಕ್ಕಂಥದ್ದು ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನೇ ವಿಶೇಷವಾಗಿ ನನ್ನ ತಾಯಂದರು ಗ್ರಹಿಸೇ ಇವತ್ತು ಕುಮಾರಣ್ಣ ಅಷ್ಟೇ ನಮ್ಮ ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಇದೆ. ಅವರ ನಾಯಕತ್ವದಲ್ಲೇ ಈ ರಾಜ್ಯ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾನೆ ಇದ್ರು, ಅದಕ್ಕೆ ಮುನ್ನುಡಿನ ಅಂತ ಇದು. ಬಹುತೇಕ ಇನ್ನು ಏನೇನು ಆಗುತ್ತೆ ಅಂತಕ್ಕಂಥದ್ದನ್ನ ನೀವೇ ನಿಮ್ಮ ಕಣ್ಮುಂದೆ ನೋಡ್ತೀರಿ. ಗ್ಯಾರಂಟಿಗೆ ಆಗಿರುವಂತ ಸೋಲ ಸರ್ ಇದು ಅಂತ. 100ಕ್ಕೆ 100 ಭಾಗ ಯಾವತ್ತೂ ಜನರನ್ನ ಈ ಸುಳ್ಳು ಭರವಸೆಗಳಿಂದ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ನೀವು ಬಸ್ ಫ್ರೀ ಕೊಟ್ಟರು, ನನ್ನ ಮಕ್ಕಳು ಓದುವಂಥ ಮಕ್ಕಳು, ನಮ್ಮ ಮಕ್ಕಳು ಇವತ್ತು ಬೀದಿಲಿ ನಿಂತ್ಕೊಳ್ಳೋಂಥ ಕೆಲಸ ಮಾಡಿದ್ರು. ಇವತ್ತು ಹೆಂಗಸರಿಗೆ ಯಾವುದೇ 2,000 ಕೊಡ್ತೀವಿ ಅಂದರು. ಅವ್ರ ಗಂಡಂದರು ಇವತ್ತು ವಾರಕ್ಕೆ 2,000 ಕೊಡೋದು, ತಿಂಗಳಿಗೆ ವಾರಕ್ಕೆ 2,000 ಅವ್ರ ಗಂಡಂದರು ಅವ್ರಿಗೆ ಕುಡಿಯೋದ್ರ ಮುಖಾಂತರ ಕಂದಾಯ ಕಟ್ಟಬೇಕು, ಆ ಕೆಲಸ ಮಾಡಿದ್ರು. ಇಂಥ ಅನೇಕ ಸನ್ನಿವೇಶಗಳನ್ನು ಇವತ್ತು ನನ್ನ ರಾಜ್ಯದ ಜನ ನೋಡಿದ್ದಾರೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಪುಳ್ಳು ಭರವಸೆಗಳ ಮುಂದೆ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನ ತೋರಿಸಿದ್ರು. ವಿಶ್ವಾಸದಲ್ಲಿ ಇದ್ದಿದ್ದು ಸರ್, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇ ನಮ್ಮ ಕೈ ಹಿಡಿತವೆ ಅಂತಂದು. ಮಂಡ್ಯ ಸೇರಿದಂತೆ ಈಗ ರಾಜ್ಯದಲ್ಲಿ ಬಹುತೇಕ ಕಡೆ ಇದು ವರ್ಕೌಟ್ ಆಗಿಲ್ಲ. 100ಕ್ಕೆ 100 ಭಾಗ ಯಾವತ್ತೂ ಈ ಪೊಳ್ಳು ಭರವಸೆಗಳಿಂದ ನಾವು ರಾಜಕಾರಣ ಮಾಡಲಿಕ್ಕೆ, ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಕಳೆದ 40-45 ವರ್ಷಗಳಿಂದ ನಾವು ಈ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.